ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಹೀರೆಕಾಯಿಂದ ಒಂದು ಟೇಸ್ಟಿಯಾದ ಬಜ್ಜಿ ಅಥವಾ ಬೋಂಡವನ್ನು ಮಾಡ್ತಾಯಿದ್ದೇನೆ. ಮಾಡಲಿಕ್ಕೆ ತುಂಬ ಸುಲಭ ಮತ್ತು ನಾವು ನಾರ್ಮಲಾಗಿ ಮಾಡೋಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಉಂಟು. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಹೀರೆಕಾಯನ್ನು ತಗೊಂಡಿದ್ದೇನೆ. ಇದರ ನಾರನ್ನು ಈ ಥರ ತೆಗೆದುಕೊಳ್ತಾ ಇದ್ದೇನೆ. ಈ ಥರ ಹೀರೆಕಾಯಿ ನಾರನ್ನೆಲ್ಲ ಫಸ್ಟ್ ತೆಕ್ಕೊಳ್ಬೇಕು. ಆಮೇಲೆ ಹೀರೆಕಾಯನ್ನು ಚೆನ್ನಾಗಿ ವಾಶ್ ಮಾಡಿ ರೌಂಡ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ನಾವು ಬೋಂಡಕ್ಕೆಲ್ಲ ಹೇಗೆ ಆಲೂಗೆಡ್ಡೆ ಎಲ್ಲ ಹೇಗೆ ಕಟ್ ಮಾಡ್ಕೊಳ್ತೀವಿ ಅದೇ ಥರ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ತುಂಬ ದಪ್ಪಗೆ ಬೇಡ, ಇಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇಲ್ಲಿ ನಾನು ಒಂದು ಬೌಲಿಗೆ 1 ಕಪ್ನಷ್ಟು ಕಡಲೆ ಹಿಟ್ಟು, 1 ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಶುಂಠಿ ಎಲ್ಲವನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಹಳದಿ ಪೌಡ್ರು, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ನೀವು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಒಂದು 1/4 ಸ್ಪೂನಷ್ಟು ಓಮದ ಕಾಳನ್ನು ಹಾಕ್ಕೊಂಡಿದ್ದೇನೆ. ಅಜ್ವೈನ್ ಅಂತ ಹೇಳ್ತೀವಲ್ಲ, ಓಮದ ಕಾಳನ್ನು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಾದರೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು, ಇಷ್ಟಿದ್ರೆ ಸಾಕಾಗ್ತದೆ. ಈಗ ಇದು ರೆಡಿಯಾಗಿದೆ. ಈಗ ನಾನು ಕಟ್ ಮಾಡಿಕೊಂಡ ಹೀರೆಕಾಯಿ ಉಂಟಲ್ಲ, ಅದನ್ನು ತಗೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ 2 ಕಡೆ ಕರೆಕ್ಟಾಗಿ ಇದನ್ನು ಡಿಪ್ ಮಾಡ್ಕೊಳ್ಬೇಕು. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನು ಹಿಟ್ಟು ಕಲಸುವಾಗವೇ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನೋಡಿ, ಚೆನ್ನಾಗಿ ಬಿಸಿಯಾಗಿದೆ. ಈಗ ಈ ಹಿಟ್ಟಿಗೆ ಮುಳುಗಿಸ್ಕೊಂಡು ಹೀರೆಕಾಯನ್ನು ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಕೋಟ್ ಆಗ್ತದೆ. ನಿಮ್ಗೆ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬೇಕಂತೇಳಿದರೆ ಕಾರ್ನ್ಫ್ಲೋರನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಬರೀ ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಬೈಂಡಿಂಗ್ ಒಳ್ಳೆಯದಾಗಿದೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಖಾಲಿ ಹೀರೆಕಾಯನ್ನು ನಾವು ಕಡಲೆ ಹಿಟ್ಟಲ್ಲಿ ಫ್ರೈ ಮಾಡೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸಂಜೆ ಹೊತ್ತಂತೂ ಇದು ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಒಳಗಡೆ ಹೀರೆಕಾಯಿ ಒಂಥರ ಸಾಫ್ಟ್ ಆಗಿರ್ತದೆ. ನಿಮಗೆ ಬೀಜ ಕಹಿ ಅನಿಸಿದರೆ ಒಂದೊಂದು ಬೀಜ ಬೇಕಾದ್ರೆ ತೆಗೆದುಕೊಳ್ಳಿ. ಈಗ 2 ಕಡೆ ಚೆನ್ನಾಗಿ ಮೀಡಿಯಮ್ ಹೈ ಫ್ಲೇಮಲ್ಲಿ ಕುಕ್ ಆಗುವವರೆಗೆ, ಸ್ವಲ್ಪ ಕ್ರಿಸ್ಪಿಯಾಗಿ ಕುಕ್ ಆಗುವವರೆಗೆ ನಾವು ಇದನ್ನು ಕಾಯಿಸ್ಕೊಳ್ಬೇಕು. ನೋಡಿ, ಈ ಥರ. ಈಗ ಸ್ವಲ್ಪ ಹಳದಿ ಉಂಟಲ್ಲ, ಒಂದು ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು 8 ರಿಂದ 9 ನಿಮಿಷ ಇದನ್ನು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ನಾವು ಹೀರೆಕಾಯಿಯನ್ನು ಹಸಿಯಾಗಿ ಹಾಕಿರೋದ್ರಿಂದ ಹೀರೆಕಾಯಿ ಕೂಡ ಬೇಯಬೇಕಲ್ಲ, ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು 10 ನಿಮಿಷ ಆದರೂ ಇದನ್ನು ತಿರುಗಿಸಿ ಕಾಯಿಸ್ಕೊಳ್ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಈಗ ನಮಗೆ ಹೀರೆಕಾಯಿದೇನು ಸ್ವಲ್ಪ ಸೈಡಲ್ಲಿ ಕಾಣ್ತಾ ಉಂಟಲ್ಲ, ಅದು ಕಲರ್ ಚೇಂಜ್ ಆಗುತ್ತೆ. ಆಗ ನಮಗೆ ಇದು ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸ್ವಲ್ಪ ಬ್ರೌನ್ ಆದರೆ ಇನ್ನೂ ಕ್ರಿಸ್ಪ್ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಈಗ ಇದನ್ನೆಲ್ಲ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಇದು ಕರೆಕ್ಟಾಗಿ ಹೀರೆಕಾಯಿ ಎಲ್ಲ ಒಳಗಡೆ ಬೆಂದು ಚೆನ್ನಾಗಿ ಆಗಿದೆ. ಈಗ ಇದನ್ನು ನಾನು ಎಣ್ಣೆಯನ್ನು ಸ್ವಲ್ಪ ಈ ಥರ ಗಾಳಿಸ್ಕೊಂಡು ತೆಗಿತಾ ಇದ್ದೇನೆ. ಈಗ ಇದೇ ಥರ ಎಲ್ಲ ಹೀರೆಕಾಯಿಗಳನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಇದು ಬಿಸಿಯಾಗಿರುವಾಗವೇ ತಿಂದರೆ ಚೆನ್ನಾಗಿರ್ತದೆ ಟೇಸ್ಟ್. ತಣ್ಣಗಾದಮೇಲೆ ಹೀರೆಕಾಯಿ ಒಳಗಡೆ ಸಾಫ್ಟ್ ಆಗಿರೋದ್ರಿಂದ ಇದು ಬಜ್ಜಿ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗವೇ ಮಾಡಿ ತಿಂದರೆ ಟೇಸ್ಟಿಯಾಗಿರ್ತದೆ. ನೋಡಿ ಫ್ರೆಂಡ್ಸ್, ಈಗ ಬಿಸಿಯಾಗಿ ಉಂಟಲ್ಲ, ನೋಡಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಉಂಟು. ಮಗನು ತಿಂದ, ಅವನಿಗೆ ತುಂಬ ಇಷ್ಟ ಆಯಿತು. ಸಂಜೆ ಹೊತ್ತಿಗೆ ಅಂತೂ ಇದು ತುಂಬ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ನೋಡಿ, ಅವನಿಗೆ ಅದರ ಟೇಸ್ಟ್ ಇಷ್ಟ ಆಯಿತು. ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ವಲ್ಪ ಸಾಫ್ಟಾಗಿ ಉಂಟಲ್ಲ, ಟೇಸ್ಟ್ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.